ಕರ್ನಾಟಕದಲ್ಲಿ ಕುಡಿಯೋ ನೀರಿಗೂ ಬರ ಸೃಷ್ಟಿಯಾಗಿದೆ. ಇಂಥ ಪರಿಸ್ಥಿತಿಯಲ್ಲೂ ಪಕ್ಕದ ರಾಜ್ಯ ತನ್ನ ಕಿರಿಕ್ ಬುದ್ಧಿಯನ್ನ ಮಾತ್ರ ಬಿಡ್ತಾ ಇಲ್ಲ. ಬರದ ಮಧ್ಯೆಯೂ 2.5 ಟಿಎಂಸಿ ನೀರನ್ನ ಹರಿಸುವಂತೆ ಖ್ಯಾತೆ ತೆಗೆದಿದೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬರದ ಮಧ್ಯೆ ಮತ್ತೆ ಖ್ಯಾತೆ ತೆಗೆದ ತಮಿಳುನಾಡು. ರಾಜ್ಯದಿಂದ 2.5 ಟಿಎಂಸಿ ನೀರು ಹರಿಸುವಂತೆ ಪಟ್ಟು. ಕರ್ನಾಟಕದಲ್ಲಿ ಭೀಕರ ಬರ ತಾಂಡವಾಡ್ತಿದೆ. ಇಲ್ಲಿ ಜನರಿಗೆ ಕುಡಿಯೋಕೆ ನೀರಿಲ್ಲ. ಇಂತಹ ಪರಿಸ್ಥಿತಿಯಲ್ಲೂ ತಮಿಳುನಾಡು ತನ್ನ ಬುದ್ಧಿ ಬಿಡ್ತಿಲ್ಲ. ಕುಡಿಯೋದಕ್ಕೆ 0.5 ಟಿಎಂಸಿ ನೀರೇ ಸಾಕು, ಅದನ್ನೇ ನೆಪ ಮಾಡಿಕೊಂಡು ನೀರು ಬಿಡೋದನ್ನ ನಿಲ್ಲಿಸಬಾರದು. ಬಾಕಿ ಉಳಿಸಿಕೊಂಡಿರೋ 2.5 ಟಿಎಂಸಿ ನೀರು ಹರಿಸಬೇಕು ಅಂತ ಖ್ಯಾತೆ ತೆಗೆದಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ತಮಿಳುನಾಡು ತನ್ನ ಬುದ್ಧಿ ಪ್ರದರ್ಶಿಸಿತ್ತು. ತಮ್ಮ ತಿಂಗಳ ಪಾಲು 2.5 ಟಿಎಂಸಿ ಬಿಡುಗಡೆ ಮಾಡಬೇಕು ಅಂತ ಒತ್ತಡ ಹಾಕಿದ್ರೆ ತಮಿಳುನಾಡಿನ ವಾದಕ್ಕೆ ಕರ್ನಾಟಕ ವಿರೋಧ ವ್ಯಕ್ತಪಡಿಸಿತ್ತು. ರಾಜ್ಯದಲ್ಲಿ ಭೀಕರ ಬರ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ. ನೀರು ಹರಿಸಲು ಜಲಾಶಯಗಳಲ್ಲೂ ನೀರಿಲ್ಲ ಅಂತ ವಾದ ಮಂಡಿಸಿದೆ. ಇನ್ನೊಂದು ಕಡೆಯಲ್ಲಿ ತಮಿಳುನಾಡು ತನ್ನ ವಾದ ಮಂಡಿಸಿತ್ತು. ಫೆಬ್ರವರಿ 1ರಿಂದ ಏಪ್ರಿಲ್ 28ರವರೆಗೂ 7.33 ಟಿಎಂಸಿ ನೀರು ಹರಿಸಬೇಕಿತ್ತು. ಆದರೆ ಕರ್ನಾಟಕ 5.31 ಟಿಎಂಸಿ ನೀರು ಹರಿಸಿದೆ. ಅದರಲ್ಲೂ 2.016 ಟಿಎಂಸಿ ಬಾಕಿ ಉಳಿಸಿಕೊಂಡಿದೆ. ಮೆಟ್ಟೂರಿನಲ್ಲಿ 20 ಟಿಎಂಸಿಯಷ್ಟು ನೀರಿದ್ದು ಕುಡಿಯಲು ಮತ್ತು ಪರಿಸರಕ್ಕೆ ಬಳಸಲಾಗುತ್ತಿದೆ. ಬಾಕಿ ಉಳಿಸಿಕೊಂಡ ಪರಿಸರ ಬಳಕೆ ನೀರು ಬಿಡುಗಡೆ ಮಾಡಬೇಕು ಅಂತ ತಮಿಳುನಾಡು ಉಲ್ಲೇಖಿಸಿತ್ತು. ಇನ್ನು 2 ರಾಜ್ಯಗಳ ವಾದ ಆಲಿಸಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿಯು ಮೇ 16ಕ್ಕೆ ಮತ್ತೊಂದು ಸಭೆ ನಡೆಸಲು ನಿರ್ಧರಿಸಿದೆ. ಆ ಸಭೆಯಲ್ಲಿ ಏನಾಗುತ್ತೋ ಏನೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕಂಡು ಕೇಳರಿಯದ ಭೀಕರ ಬರಗಾಲ. ಎಲ್ಲೆಲ್ಲೂ ಜೀವ ಜಲಕ್ಕಾಗಿ ತತ್ವಾರ. ರಣ ಬಿಸಿಲಿಗೆ ದಣಿದ ಜನರಿಗೆ ಕುಡಿಯೋ ನೀರಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲೇ ಈ ಪಾಡು. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಒಂದ್ ಕಡೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಖಾಲಿ ಕೊಡ ತೋರಿಸ್ತಿರೋದು, ಮತ್ತೊಂದ್ ಕಡೆ ನೀರು ಕೊಡಿ ಮುಂದೆ ಹೋಗಿ ಎಂದು ತಾಲೂಕು ಪಂಚಾಯಿತಿ ಇಒ ಜೊತೆ ಜಟಾಪಟಿ. ಈ ದೃಶ್ಯ ಕಂಡು ಬಂದಿದ್ದು ಬೇರೆ ಎಲ್ಲೂ ಅಲ್ಲ, ಚಿತ್ರದುರ್ಗ ಜಿಲ್ಲಾ ಮಂತ್ರಿ ಡಿ ಸುಧಾಕರ್ ಕ್ಷೇತ್ರದ ಕರಿಯಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಹಿರಿಯೂರು ತಾಲೂಕಿನ ಬೆಣ್ಣೆ ಈರಪ್ಪನಹಟ್ಟಿ, ಓಣಿಹಟ್ಟಿ ಜನ ಪರದಾಡ್ತಿದ್ದಾರೆ. ಕಳೆದ 1 ತಿಂಗಳಿಂದ ಸರಿಯಾಗಿ ನೀರು ಸಪ್ಲೈ ಮಾಡ್ತಿಲ್ಲ. ನೀರು ಪೂರೈಸುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಶಪಿಸ್ತಿದ್ರು. ನೀರು ಕೊಡುವವರೆಗೂ ನಾವು ಪಂಚಾಯತ್ ಆಫೀಸ್ ಬೀಗ ತೆಗೆಯೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಬಟ್ಟೆ ತೊಳ್ಕೊಂಬಕ್ಕಿಲ್ಲ, ಕುಡಿಯಕ್ಕೂ ಇಲ್ಲ ನೀರು, ದನ ಕರೆದು ಏನಕ್ಕೂ ನೀರಿಲ್ಲ. ನಮ್ಗೆ ನೀರ್ ಬೇಕು. ನಮ್ಗೆ ಸಣ್ಣ ಮಕ್ಕಳು ಕಟ್ಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು? ಈ 15-20 ದಿನ ನಮ್ಗೆ ನೀರೇ ಬಿಟ್ಟಲ್ಲ. ನಮ್ಗೆ ನೀರು ಕೊಡ್ಬೇಕು. ನಮ್ಗೆ ಇನ್ನು ಬೆಣ್ಣೆ ಈರಪ್ಪನಹಟ್ಟಿಯಿಂದ 200 ಮೀಟರ್ ದೂರದಲ್ಲಿರುವ ತೋಟದಿಂದ ಕುಡಿಯುವ ನೀರು ತರಬೇಕು. ಅಲ್ಲಿ ಕೂಡ 20 ನಿಮಿಷ ಬಂದ್ರೆ ಹೆಚ್ಚು. ಕೂಲಿ ನಾಲಿ ಬಿಟ್ಟು ನೀರು ಹಿಡಿಯುವುದೇ ಒಂದು ದೊಡ್ಡ ಕೆಲಸವಾಗಿ ಹೋಗಿದೆ. ಇನ್ನು ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಹೀಗೆ ಹೇಳ್ತಾರೆ. ಓಣಿಹಟ್ಟಿನಲ್ಲಿ ನಮಗೆ ಒಬ್ರು ರೈತರು ನೀರು ಕೊಡ್ತಾ ಇದ್ರು. ಅವರು ಕೊಡ್ಲಿಕ್ಕೆ ನಿಲ್ಸಿದ್ರು. ಬಿಲ್ಲು ಮತ್ತೆ ಬೇರೆ ಸಮಸ್ಯೆ ಆಗಿದೆ ಅಂತ ಈಗ ಅವರು ಒಪ್ಕೊಂಡಿದ್ದಾರೆ. ಅವ್ರ ಬಿಲ್ಲನ್ನ ಇನ್ನೊಂದು 2-3 ದಿನದಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ. ಆ ಓಣಿಹಟ್ಟಿ ಗ್ರಾಮದ ಸಮಸ್ಯೆ ಬಗೆಹರಿದಿದೆ. ಬರಪೀಡಿತ ಜಿಲ್ಲೆಯೆಂದೇ ಹಣೆಪಟ್ಟಿ ಹೊಂದಿರುವ ಚಿತ್ರದುರ್ಗದಲ್ಲಿ ಕುಡಿಯುವ ನೀರಿಗೆ ಜನ ಪರಿತಪಿಸುವಂತಾಗಿದೆ. ಬೇಸಿಗೆ ಕಾಲಿಡ್ತಿದ್ದಂತೆ ಬಿಸಿಲಿನ ತಾಪ ಹೆಚ್ಚಾಗ್ತಿದ್ದು ಕೊಳವೆ ಬಾವಿಯ ನೀರು ಬತ್ತತೊಡಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು ನೋ ಯೂಸ್. ಆದಷ್ಟು ಬೇಗ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಕುಡಿಯುವ ನೀರಿನ ಬಗ್ಗೆ ಕಾಳಜಿ ವಹಿಸಬೇಕಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ.